ಮಳೆಯ ಅವಾಂತರದ ನಡುವೆ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಕಾರವಾರದ ಬಸ್ ಡಿಪೋ ಸ್ಥಳಾಂತರ ಆಗ್ತಾಯಿದೆ ಎಂಬ ಮಾಹಿತಿ ಲಭ್ಯವಾಗಿರುವಂಥದ್ದು. ಯಾಕಂತೇಳಿದ್ರೆ ಪ್ರತಿ ಮಳೆಗಾಲದಲ್ಲೂ ಕೂಡ KSRTC ಬಸ್ ಡಿಪೋ ಇಲ್ಲಿ ಮುಳುಗುತ್ತೆ. ಹೀಗಾಗಿ ಬಸ್ ಡಿಪೋವನ್ನು ಅಂಕೋಲಕ್ಕೆ ಸ್ಥಳಾಂತರಗೊಳಿಸುವ ಪ್ರಯತ್ನ ಕೂಡ ನಡೀತಾ ಇರುವಂಥದ್ದು. ನಾನೀಗ ಡಿಪೋದ ಮುಂಭಾಗದಲ್ಲಿ ಇದೆ, ನೋಡ್ತಿರ್ಬೋದು. ಇದು ಜಿಲ್ಲಾ ಕೇಂದ್ರ ಕಾರವಾರದ KSRTC ಬಸ್ ಡಿಪೋ. ಇದು ಹಬ್ಬುವಾಡ ಪಕ್ಕದಲ್ಲಿ ಕಳೆದ 50 ವರ್ಷಗಳಿಂದ ಈ ಡಿಪೋ ಕಾರ್ಯನಿರ್ವಹಿಸಿತ್ತು. ಸ್ಥಳೀಯ ಅಲ್ಲದೆ ಕೂಡ ಪರ ರಾಜ್ಯಗಳ ತೆರಳುವ ಬಸ್ಗಳು ಕೂಡ ಇಲ್ಲಿ ತಂಗ್ತಾ ಇತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಇಲ್ಲಿ ಕಟ್ಟಡ ಕಾಮಗಾರಿ ಕೂಡ ನಡೀತಾ ಇದೆ. ಯಾಕಂತೇಳಿದ್ರೆ ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಇಲ್ಲಿ KSRTC ಬಸ್ ಡಿಪೋ ನೀರಿನಿಂದ ಮುಳುಗು ಹೋಗುತ್ತೆ. ಹೀಗಾಗಿ ತೊಂದರೆ ಕೂಡ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಇಲ್ಲಿ ಕೆಲವು ಕಟ್ಟಡಗಳನ್ನು ನಿರ್ಮಿಸಲಾಗ್ತಾ ಇದೆ. ಆದರೆ ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿ ಕಿರಿಕಿರಿ ತಪ್ಪಿಸುವ ಉದ್ದೇಶದಿಂದ ಈ ಡಿಪೋವನ್ನು ಅಂಕೋಲಕ್ಕೆ ಸ್ಥಳಾಂತರಗೊಳಿಸಲಾಗ್ತಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕಂತೇಳಿದ್ರೆ ಪ್ರತಿ ಮಳೆಗಾಲದಲ್ಲಿ ತೊಂದರೆಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈ ಒಂದು ಕ್ರಮ ಕೈಗೊಳ್ಳಲಾಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ನೋಡ್ತಾ ಇರಬಹುದು ದೃಶ್ಯದಲ್ಲಿ ಯಾವ ರೀತಿಯಾಗಿ KSRTC ಡಿಪೋನ ಇವತ್ತಿನ ಪರಿಸ್ಥಿತಿಯನ್ನು ನೀವು ಗಮನಿಸಬಹುದಾಗಿದೆ. ಪ್ರತಿ ವರ್ಷವೂ ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿ ನೀರು ತುಂಬಿ ತೊಂದರೆ ಕೂಡ ಉಂಟಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಡಿಪೋವನ್ನು ಸ್ಥಳಾಂತರಗೊಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಎಂಬ ಮಾತು ಕೇಳಿ ಬರ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಜಿಲ್ಲಾ ಕೇಂದ್ರ ಕಾರವಾರದಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲದೆ ಕೂಡ ಗೋವಾ, ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಇಲ್ಲಿಂದ ಬಸ್ಗಳು ಕೂಡ ತೆರಳುತ್ತೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಕೇಂದ್ರ ಕಾರವಾರದ ಬಸ್ ಡಿಪೋ ಸ್ಥಳಾಂತರವಾದರೆ ಮುಂದಿನ ದಿನಗಳಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗ್ಬೋದು, ಸ್ಥಳೀಯ ನಾಗರಿಕರಿಗೆ ತೊಂದರೆ ಆಗ್ಬೋದು ಎಂಬ ಮಾತು ಕೂಡ ಕೇಳಿಬಂದಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿರುವಂಥ KSRTC ಡಿಪೋ ಸ್ಥಳಾಂತರವಾಗುವ ಒಂದು ಆತಂಕ ಸ್ಥಳೀಯ ನಾಗರಿಕರಲ್ಲಿ ಇದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮಳೆಯ ಅವಾಂತರದ ನಡುವೆ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಕಾರವಾರದ ಬಸ್ ಡಿಪೋ ಸ್ಥಳಾಂತರ ಆಗ್ತಾಯಿದೆ ಎಂಬ ಮಾಹಿತಿ ಲಭ್ಯವಾಗಿರುವಂಥದ್ದು. ಯಾಕಂತೇಳಿದ್ರೆ ಪ್ರತಿ ಮಳೆಗಾಲದಲ್ಲೂ ಕೂಡ KSRTC ಬಸ್ ಡಿಪೋ ಇಲ್ಲಿ ಮುಳುಗುತ್ತೆ. ಹೀಗಾಗಿ ಬಸ್ ಡಿಪೋವನ್ನು ಅಂಕೋಲಕ್ಕೆ ಸ್ಥಳಾಂತರಗೊಳಿಸುವ ಪ್ರಯತ್ನ ಕೂಡ ನಡೀತಾ ಇರುವಂಥದ್ದು. ನಾನೀಗ ಡಿಪೋದ ಮುಂಭಾಗದಲ್ಲಿ ಇದೆ, ನೋಡ್ತಿರ್ಬೋದು. ಇದು ಜಿಲ್ಲಾ ಕೇಂದ್ರ ಕಾರವಾರದ KSRTC ಬಸ್ ಡಿಪೋ. ಇದು ಹಬ್ಬುವಾಡ ಪಕ್ಕದಲ್ಲಿ ಕಳೆದ 50 ವರ್ಷಗಳಿಂದ ಈ ಡಿಪೋ ಕಾರ್ಯನಿರ್ವಹಿಸಿತ್ತು. ಸ್ಥಳೀಯ ಅಲ್ಲದೆ ಕೂಡ ಪರ ರಾಜ್ಯಗಳ ತೆರಳುವ ಬಸ್ಗಳು ಕೂಡ ಇಲ್ಲಿ ತಂಗ್ತಾ ಇತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಇಲ್ಲಿ ಕಟ್ಟಡ ಕಾಮಗಾರಿ ಕೂಡ ನಡೀತಾ ಇದೆ. ಯಾಕಂತೇಳಿದ್ರೆ ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಇಲ್ಲಿ KSRTC ಬಸ್ ಡಿಪೋ ನೀರಿನಿಂದ ಮುಳುಗು ಹೋಗುತ್ತೆ. ಹೀಗಾಗಿ ತೊಂದರೆ ಕೂಡ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಇಲ್ಲಿ ಕೆಲವು ಕಟ್ಟಡಗಳನ್ನು ನಿರ್ಮಿಸಲಾಗ್ತಾ ಇದೆ. ಆದರೆ ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿ ಕಿರಿಕಿರಿ ತಪ್ಪಿಸುವ ಉದ್ದೇಶದಿಂದ ಈ ಡಿಪೋವನ್ನು ಅಂಕೋಲಕ್ಕೆ ಸ್ಥಳಾಂತರಗೊಳಿಸಲಾಗ್ತಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕಂತೇಳಿದ್ರೆ ಪ್ರತಿ ಮಳೆಗಾಲದಲ್ಲಿ ತೊಂದರೆಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈ ಒಂದು ಕ್ರಮ ಕೈಗೊಳ್ಳಲಾಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ನೋಡ್ತಾ ಇರಬಹುದು ದೃಶ್ಯದಲ್ಲಿ ಯಾವ ರೀತಿಯಾಗಿ KSRTC ಡಿಪೋನ ಇವತ್ತಿನ ಪರಿಸ್ಥಿತಿಯನ್ನು ನೀವು ಗಮನಿಸಬಹುದಾಗಿದೆ. ಪ್ರತಿ ವರ್ಷವೂ ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿ ನೀರು ತುಂಬಿ ತೊಂದರೆ ಕೂಡ ಉಂಟಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಡಿಪೋವನ್ನು ಸ್ಥಳಾಂತರಗೊಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಎಂಬ ಮಾತು ಕೇಳಿ ಬರ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಜಿಲ್ಲಾ ಕೇಂದ್ರ ಕಾರವಾರದಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲದೆ ಕೂಡ ಗೋವಾ, ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಇಲ್ಲಿಂದ ಬಸ್ಗಳು ಕೂಡ ತೆರಳುತ್ತೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಕೇಂದ್ರ ಕಾರವಾರದ ಬಸ್ ಡಿಪೋ ಸ್ಥಳಾಂತರವಾದರೆ ಮುಂದಿನ ದಿನಗಳಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗ್ಬೋದು, ಸ್ಥಳೀಯ ನಾಗರಿಕರಿಗೆ ತೊಂದರೆ ಆಗ್ಬೋದು ಎಂಬ ಮಾತು ಕೂಡ ಕೇಳಿಬಂದಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿರುವಂಥ KSRTC ಡಿಪೋ ಸ್ಥಳಾಂತರವಾಗುವ ಒಂದು ಆತಂಕ ಸ್ಥಳೀಯ ನಾಗರಿಕರಲ್ಲಿ ಇದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮಳೆಯ ಅವಾಂತರದ ನಡುವೆ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಕಾರವಾರದ ಬಸ್ ಡಿಪೋ ಸ್ಥಳಾಂತರ ಆಗ್ತಾಯಿದೆ ಎಂಬ ಮಾಹಿತಿ ಲಭ್ಯವಾಗಿರುವಂಥದ್ದು. ಯಾಕಂತೇಳಿದ್ರೆ ಪ್ರತಿ ಮಳೆಗಾಲದಲ್ಲೂ ಕೂಡ KSRTC ಬಸ್ ಡಿಪೋ ಇಲ್ಲಿ ಮುಳುಗುತ್ತೆ. ಹೀಗಾಗಿ ಬಸ್ ಡಿಪೋವನ್ನು ಅಂಕೋಲಕ್ಕೆ ಸ್ಥಳಾಂತರಗೊಳಿಸುವ ಪ್ರಯತ್ನ ಕೂಡ ನಡೀತಾ ಇರುವಂಥದ್ದು. ನಾನೀಗ ಡಿಪೋದ ಮುಂಭಾಗದಲ್ಲಿ ಇದೆ, ನೋಡ್ತಿರ್ಬೋದು. ಇದು ಜಿಲ್ಲಾ ಕೇಂದ್ರ ಕಾರವಾರದ KSRTC ಬಸ್ ಡಿಪೋ. ಇದು ಹಬ್ಬುವಾಡ ಪಕ್ಕದಲ್ಲಿ ಕಳೆದ 50 ವರ್ಷಗಳಿಂದ ಈ ಡಿಪೋ ಕಾರ್ಯನಿರ್ವಹಿಸಿತ್ತು. ಸ್ಥಳೀಯ ಅಲ್ಲದೆ ಕೂಡ ಪರ ರಾಜ್ಯಗಳ ತೆರಳುವ ಬಸ್ಗಳು ಕೂಡ ಇಲ್ಲಿ ತಂಗ್ತಾ ಇತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಇಲ್ಲಿ ಕಟ್ಟಡ ಕಾಮಗಾರಿ ಕೂಡ ನಡೀತಾ ಇದೆ. ಯಾಕಂತೇಳಿದ್ರೆ ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಇಲ್ಲಿ KSRTC ಬಸ್ ಡಿಪೋ ನೀರಿನಿಂದ ಮುಳುಗು ಹೋಗುತ್ತೆ. ಹೀಗಾಗಿ ತೊಂದರೆ ಕೂಡ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಇಲ್ಲಿ ಕೆಲವು ಕಟ್ಟಡಗಳನ್ನು ನಿರ್ಮಿಸಲಾಗ್ತಾ ಇದೆ. ಆದರೆ ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿ ಕಿರಿಕಿರಿ ತಪ್ಪಿಸುವ ಉದ್ದೇಶದಿಂದ ಈ ಡಿಪೋವನ್ನು ಅಂಕೋಲಕ್ಕೆ ಸ್ಥಳಾಂತರಗೊಳಿಸಲಾಗ್ತಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕಂತೇಳಿದ್ರೆ ಪ್ರತಿ ಮಳೆಗಾಲದಲ್ಲಿ ತೊಂದರೆಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈ ಒಂದು ಕ್ರಮ ಕೈಗೊಳ್ಳಲಾಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ನೋಡ್ತಾ ಇರಬಹುದು ದೃಶ್ಯದಲ್ಲಿ ಯಾವ ರೀತಿಯಾಗಿ
KSRTC ಡಿಪೋನ ಇವತ್ತಿನ ಪರಿಸ್ಥಿತಿಯನ್ನು ನೀವು ಗಮನಿಸಬಹುದಾಗಿದೆ. ಪ್ರತಿ ವರ್ಷವೂ ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿ ನೀರು ತುಂಬಿ ತೊಂದರೆ ಕೂಡ ಉಂಟಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಡಿಪೋವನ್ನು ಸ್ಥಳಾಂತರಗೊಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಎಂಬ ಮಾತು ಕೇಳಿಬರ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಜಿಲ್ಲಾ ಕೇಂದ್ರ ಕಾರವಾರದಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲದೆ ಕೂಡ ಗೋವಾ, ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಇಲ್ಲಿಂದ ಬಸ್ಗಳು ಕೂಡ ತೆರಳುತ್ತೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಕೇಂದ್ರ ಕಾರವಾರದ ಬಸ್ ಡಿಪೋ ಸ್ಥಳಾಂತರವಾದರೆ ಮುಂದಿನ ದಿನಗಳಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗ್ಬೋದು, ಸ್ಥಳೀಯ ನಾಗರಿಕರಿಗೆ ತೊಂದರೆ ಆಗ್ಬೋದು ಎಂಬ ಮಾತು ಕೂಡ ಕೇಳಿಬಂದಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿರುವಂಥ KSRTC ಡಿಪೋ ಸ್ಥಳಾಂತರವಾಗುವ ಒಂದು ಆತಂಕ ಸ್ಥಳೀಯ ನಾಗರಿಕರಲ್ಲಿ ಇದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮಳೆಯ ಅವಾಂತರದ ನಡುವೆ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಕಾರವಾರದ ಬಸ್ ಡಿಪೋ ಸ್ಥಳಾಂತರ ಆಗ್ತಾಯಿದೆ ಎಂಬ ಮಾಹಿತಿ ಲಭ್ಯವಾಗಿರುವಂಥದ್ದು. ಯಾಕಂತೇಳಿದ್ರೆ ಪ್ರತಿ ಮಳೆಗಾಲದಲ್ಲೂ ಕೂಡ KSRTC ಬಸ್ ಡಿಪೋ ಇಲ್ಲಿ ಮುಳುಗುತ್ತೆ. ಹೀಗಾಗಿ ಬಸ್ ಡಿಪೋವನ್ನು ಅಂಕೋಲಕ್ಕೆ ಸ್ಥಳಾಂತರಗೊಳಿಸುವ ಪ್ರಯತ್ನ ಕೂಡ ನಡೀತಾ ಇರುವಂಥದ್ದು. ನಾನೀಗ ಡಿಪೋದ ಮುಂಭಾಗದಲ್ಲಿ ಇದೆ, ನೋಡ್ತಿರ್ಬೋದು. ಇದು ಜಿಲ್ಲಾ ಕೇಂದ್ರ ಕಾರವಾರದ KSRTC ಬಸ್ ಡಿಪೋ. ಇದು ಹಬ್ಬುವಾಡ ಪಕ್ಕದಲ್ಲಿ ಕಳೆದ 50 ವರ್ಷಗಳಿಂದ ಈ ಡಿಪೋ ಕಾರ್ಯನಿರ್ವಹಿಸಿತ್ತು. ಸ್ಥಳೀಯ ಅಲ್ಲದೆ ಕೂಡ ಪರ ರಾಜ್ಯಗಳ ತೆರಳುವ ಬಸ್ಗಳು ಕೂಡ ಇಲ್ಲಿ ತಂಗ್ತಾ ಇತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಇಲ್ಲಿ ಕಟ್ಟಡ ಕಾಮಗಾರಿ ಕೂಡ ನಡೀತಾ ಇದೆ. ಯಾಕಂತೇಳಿದ್ರೆ ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಇಲ್ಲಿ KSRTC ಬಸ್ ಡಿಪೋ ನೀರಿನಿಂದ ಮುಳುಗು ಹೋಗುತ್ತೆ. ಹೀಗಾಗಿ ತೊಂದರೆ ಕೂಡ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಇಲ್ಲಿ ಕೆಲವು ಕಟ್ಟಡಗಳನ್ನು ನಿರ್ಮಿಸಲಾಗ್ತಾ ಇದೆ. ಆದರೆ ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿ ಕಿರಿಕಿರಿ ತಪ್ಪಿಸುವ ಉದ್ದೇಶದಿಂದ ಈ ಡಿಪೋವನ್ನು ಅಂಕೋಲಕ್ಕೆ ಸ್ಥಳಾಂತರಗೊಳಿಸಲಾಗ್ತಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕಂತೇಳಿದ್ರೆ ಪ್ರತಿ ಮಳೆಗಾಲದಲ್ಲಿ ತೊಂದರೆಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈ ಒಂದು ಕ್ರಮ ಕೈಗೊಳ್ಳಲಾಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ನೋಡ್ತಾ ಇರಬಹುದು ದೃಶ್ಯದಲ್ಲಿ ಯಾವ ರೀತಿಯಾಗಿ KSRTC ಡಿಪೋನ ಇವತ್ತಿನ ಪರಿಸ್ಥಿತಿಯನ್ನು ನೀವು ಗಮನಿಸಬಹುದಾಗಿದೆ. ಪ್ರತಿ ವರ್ಷವೂ ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿ ನೀರು ತುಂಬಿ ತೊಂದರೆ ಕೂಡ ಉಂಟಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಡಿಪೋವನ್ನು ಸ್ಥಳಾಂತರಗೊಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಎಂಬ ಮಾತು ಕೇಳಿಬರ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಜಿಲ್ಲಾ ಕೇಂದ್ರ ಕಾರವಾರದಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲದೆ ಕೂಡ ಗೋವಾ, ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಇಲ್ಲಿಂದ ಬಸ್ಗಳು ಕೂಡ ತೆರಳುತ್ತೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಕೇಂದ್ರ ಕಾರವಾರದ ಬಸ್ ಡಿಪೋ ಸ್ಥಳಾಂತರವಾದರೆ ಮುಂದಿನ ದಿನಗಳಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗ್ಬೋದು, ಸ್ಥಳೀಯ ನಾಗರಿಕರಿಗೆ ತೊಂದರೆ ಆಗ್ಬೋದು ಎಂಬ ಮಾತು ಕೂಡ ಕೇಳಿಬಂದಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿರುವಂಥ KSRTC ಡಿಪೋ ಸ್ಥಳಾಂತರವಾಗುವ ಒಂದು ಆತಂಕ ಸ್ಥಳೀಯ ನಾಗರಿಕರಲ್ಲಿ ಇದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮಳೆಯ ಅವಾಂತರದ ನಡುವೆ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಕಾರವಾರದ ಬಸ್ ಡಿಪೋ ಸ್ಥಳಾಂತರ ಆಗ್ತಾಯಿದೆ ಎಂಬ ಮಾಹಿತಿ ಲಭ್ಯವಾಗಿರುವಂಥದ್ದು. ಯಾಕಂತೇಳಿದ್ರೆ ಪ್ರತಿ ಮಳೆಗಾಲದಲ್ಲೂ ಕೂಡ KSRTC ಬಸ್ ಡಿಪೋ ಇಲ್ಲಿ ಮುಳುಗುತ್ತೆ. ಹೀಗಾಗಿ ಬಸ್ ಡಿಪೋವನ್ನು ಅಂಕೋಲಕ್ಕೆ ಸ್ಥಳಾಂತರಗೊಳಿಸುವ ಪ್ರಯತ್ನ ಕೂಡ ನಡೀತಾ ಇರುವಂಥದ್ದು. ನಾನೀಗ ಡಿಪೋದ ಮುಂಭಾಗದಲ್ಲಿ ಇದೆ, ನೋಡ್ತಿರ್ಬೋದು. ಇದು ಜಿಲ್ಲಾ ಕೇಂದ್ರ ಕಾರವಾರದ KSRTC ಬಸ್ ಡಿಪೋ. ಇದು ಹಬ್ಬುವಾಡ ಪಕ್ಕದಲ್ಲಿ ಕಳೆದ 50 ವರ್ಷಗಳಿಂದ ಈ ಡಿಪೋ ಕಾರ್ಯನಿರ್ವಹಿಸಿತ್ತು. ಸ್ಥಳೀಯ ಅಲ್ಲದೆ ಕೂಡ ಪರ ರಾಜ್ಯಗಳ ತೆರಳುವ ಬಸ್ಗಳು ಕೂಡ ಇಲ್ಲಿ ತಂಗ್ತಾ ಇತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಇಲ್ಲಿ ಕಟ್ಟಡ ಕಾಮಗಾರಿ ಕೂಡ ನಡೀತಾ ಇದೆ. ಯಾಕಂತೇಳಿದ್ರೆ ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಇಲ್ಲಿ KSRTC ಬಸ್ ಡಿಪೋ ನೀರಿನಿಂದ ಮುಳುಗು ಹೋಗುತ್ತೆ. ಹೀಗಾಗಿ ತೊಂದರೆ ಕೂಡ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಇಲ್ಲಿ ಕೆಲವು ಕಟ್ಟಡಗಳನ್ನು ನಿರ್ಮಿಸಲಾಗ್ತಾ ಇದೆ. ಆದರೆ ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿ ಕಿರಿಕಿರಿ ತಪ್ಪಿಸುವ ಉದ್ದೇಶದಿಂದ ಈ ಡಿಪೋವನ್ನು ಅಂಕೋಲಕ್ಕೆ ಸ್ಥಳಾಂತರಗೊಳಿಸಲಾಗ್ತಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕಂತೇಳಿದ್ರೆ ಪ್ರತಿ ಮಳೆಗಾಲದಲ್ಲಿ ತೊಂದರೆಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈ ಒಂದು ಕ್ರಮ ಕೈಗೊಳ್ಳಲಾಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ನೋಡ್ತಾ ಇರಬಹುದು ದೃಶ್ಯದಲ್ಲಿ ಯಾವ ರೀತಿಯಾಗಿ KSRTC ಡಿಪೋನ ಇವತ್ತಿನ ಪರಿಸ್ಥಿತಿಯನ್ನು ನೀವು ಗಮನಿಸಬಹುದಾಗಿದೆ. ಪ್ರತಿ ವರ್ಷವೂ ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿ ನೀರು ತುಂಬಿ ತೊಂದರೆ ಕೂಡ ಉಂಟಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಡಿಪೋವನ್ನು ಸ್ಥಳಾಂತರಗೊಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಎಂಬ ಮಾತು ಕೇಳಿಬರ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಜಿಲ್ಲಾ ಕೇಂದ್ರ ಕಾರವಾರದಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲದೆ ಕೂಡ ಗೋವಾ, ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಇಲ್ಲಿಂದ ಬಸ್ಗಳು ಕೂಡ ತೆರಳುತ್ತೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಕೇಂದ್ರ ಕಾರವಾರದ ಬಸ್ ಡಿಪೋ ಸ್ಥಳಾಂತರವಾದರೆ ಮುಂದಿನ ದಿನಗಳಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗ್ಬೋದು, ಸ್ಥಳೀಯ ನಾಗರಿಕರಿಗೆ ತೊಂದರೆ ಆಗ್ಬೋದು ಎಂಬ ಮಾತು ಕೂಡ ಕೇಳಿಬಂದಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿರುವಂಥ KSRTC ಡಿಪೋ ಸ್ಥಳಾಂತರವಾಗುವ ಒಂದು ಆತಂಕ ಸ್ಥಳೀಯ ನಾಗರಿಕರಲ್ಲಿ ಇದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.